ನಾಳೆ ನರೇಂದ್ರ ಮೋದಿ ಅವರ ಪ್ರಮಾಣ ವಚನ ಸ್ವೀಕಾರ ಕಾರ್ಯಕ್ರಮದ ವಿಶೇಷತೆ ಬಗ್ಗೆ ಹೇಳ್ತಾ ಇದ್ವಿ. ಇನ್ನೊಂದು ಕಡೆಗೆ ಭದ್ರತೆ ಕಡೆಗೂ ಕೂಡ ಅತ್ಯಂತ ಹೆಚ್ಚು ಒತ್ತನ್ನ ಕೊಡಲಾಗ್ತಾ ಇದೆ. ಬಿಕಾಸ್ ಇಡೀ ವಿಶ್ವವೇ ಸಾಕ್ಷಿಯಾಗುವಂತಹ ಬೆರಗುಗಣ್ಣಿನಿಂದ ಕಾಯ್ತಾ ಇರುವಂತಹ ಕ್ಷಣ ಅದು. ರಾಷ್ಟ್ರಪತಿ ಭವನದ ಸುತ್ತ ಬಿಗಿ ಪೊಲೀಸ್ ಬಂದೋಬಸ್ತನ್ನ ಕಲ್ಪಿಸೋ ಕೆಲಸ ಈಗಾಗಲೇ ಆಗಿದೆ. 5 ಹಂತದಲ್ಲಿ ಭದ್ರತೆಯನ್ನ ದೆಹಲಿ ಪೊಲೀಸರು ಹೆಚ್ಚಳ ಮಾಡಿದ್ದಾರೆ. ನಾಳೆ ಮೋದಿ ಅವರ ಪ್ರಮಾಣ ವಚನ ಕಾರ್ಯಕ್ರಮಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಒಂದ್ ಕಡೆಗೆ ಪೊಲೀಸ್ ಸಿಬ್ಬಂದಿಗಳನ್ನ ಕೂಡ ನಿಯೋಜನೆ ಮಾಡೋ ಕೆಲಸ ಆಗ್ತಾ ಇದೆ. 3 ಟೈರ್ ಸೆಕ್ಯೂರಿಟಿಯನ್ನ ಕೊಡಲಾಗಿದೆ. ಪಬ್ಲಿಕ್ ಅಡ್ವೈಸರಿಗಳನ್ನ ಕೂಡ ಅಲ್ಲಿ ರಿಲೀಸ್ ಮಾಡಲಾಗಿದೆ ಅನ್ನೋದು ತಿಳಿದು ಬರ್ತಾ ಇದೆ. ಪಬ್ಲಿಕ್ ಅಡ್ವೈಸರಿ ಅಂತ ಹೇಳಿದ್ರೆ ಡ್ರೋನ್ಗಳ ಹಾರಾಟ ವಿನಾಕಾರಣವಾಗಿ ಅಲ್ಲಿ ಹಾರಿಸೋದು ಅದೆಲ್ಲದಕ್ಕೂ ಕೂಡ ಅವಕಾಶ ಇಲ್ಲ. ಕೆಲವು ರಸ್ತೆಗಳಲ್ಲಿ ಓಡಾಟ ಮಾಡುವಂತಿಲ್ಲ ಅಂತೆಲ್ಲ ಹೇಳಿದ್ದಾರೆ. ಮೋದಿ ಪ್ರಮಾಣ ವಚನಕ್ಕೆ ಬೇಕಾಗಿರುವಂತಹ ಸಿದ್ಧತೆಗೆ ಸಂಬಂಧಪಟ್ಟಂತಹ ಡೀಟೇಲ್ಸ್ ಇನ್ನಷ್ಟು ನಾವು ನೋಡ್ತಾ ಹೋಗೋದಾದ್ರೆ, ಬಿಗಿ ಭದ್ರತೆ, ಪೊಲೀಸರ ಅಭೇದ್ಯ ಕೋಟೆಯಾಗಿ, ಸೇನಾ ಸಿಬ್ಬಂದಿಗಳ ಅಭೇದ್ಯ ಕೋಟೆಯಾಗಿ ದೆಹಲಿ ಬದಲಾಗಿದೆ. ಅರೆ ಸೈನಿಕ ಸಿಬ್ಬಂದಿ NSG ಕಮಾಂಡೋಗಳು 24/7 ಶಿಫ್ಟ್ ವೈಸ್ ಅಲ್ಲ, 24/7 ಕೆಲಸ ಮಾಡ್ತಾ ಇದ್ದಾರೆ. ಡ್ರೋನ್ಗಳು, ಸ್ನೈಪರ್ಗಳು ಸೇರಿದಂತೆ ಬಹು ಹಂತದ ಭದ್ರತೆಯನ್ನ ಕೂಡ ಅಲ್ಲಿ ಕಲ್ಪಿಸಲಾಗಿದೆ. ರಾಷ್ಟ್ರಪತಿ ಭವನದ ಒಳಗೆ ಹಾಗೂ ಹೊರಗೆ 3 ಹಂತದಲ್ಲಿ ಭದ್ರತೆಯನ್ನ ಅಲ್ಲಿ ಕೊಡ್ಲಾಗ್ತಾ ಇದೆ ಅನ್ನೋದು ತಿಳಿದು ಬರ್ತಾ ಇದೆ. ಕೆಲವು ರಸ್ತೆಗಳಲ್ಲಂತೂ ಜನಸಾಮಾನ್ಯರಿಗೆ ಅವಕಾಶನೇ ಇಲ್ಲ ಓಡಾಡೋದಕ್ಕೆ. 5 ಅರೆಸೇನಾ ಪಡೆಗಳನ್ನ, ಅಂದ್ರೆ 5 ಕಂಪನಿಗಳ ಅರೆಸೇನಾ ಪಡೆಗಳನ್ನ, ದೆಹಲಿ ಸಶಸ್ತ್ರ ಪೊಲೀಸರನ್ನ ಕೂಡ ಇಲ್ಲಿ ಭದ್ರತೆಯ ದೃಷ್ಟಿಯಲ್ಲಿ ಮೀಸಲಿಡಲಾಗಿದೆ. 2500ಕ್ಕೂ ಹೆಚ್ಚು ಪೊಲೀಸರು ಈಗಾಗಲೇ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಭದ್ರತೆಯನ್ನ ಕೊಡೋ ನಿಟ್ಟಿನಲ್ಲಿ ಗಣ್ಯಾತಿ ಗಣ್ಯರು ಸಂಚಾರ ಮಾಡುವಂತಹ ಮಾರ್ಗದಲ್ಲಿ ಸ್ನೈಪರ್ ಹಾಗೂ ಶಸ್ತ್ರ ಸಜ್ಜಿತ ಪೊಲೀಸರನ್ನ ಕೂಡ ನಿಯೋಜನೆ ಮಾಡಲಾಗಿದೆ. ಇಷ್ಟು ಮಾತ್ರ ಅಲ್ಲ, ವಿದೇಶಿ ಗಣ್ಯರು ಉಳಿಯುವಂತಹ ಲೀಲಾ ಪ್ಯಾಲೇಸ್ ಇರ್ಬೋದು, ತಾಜ್ ವೆಸ್ಟ್ ಎಂಡ್ ಹೋಟೆಲ್ ಇರ್ಬೋದು, ITC ಇರ್ಬೋದು, ಮೌರ್ಯ ಹೋಟೆಲ್ ಇರ್ಬೋದು, ಇಲ್ಲೆಲ್ಲ ಹೆಚ್ಚಿನ ಸಂಖ್ಯೆಯಲ್ಲಿ ಪೊಲೀಸರ ಭದ್ರತೆ ಕೊಡಲಾಗ್ತಾ ಇದೆ. ಅಹಿತಕರ ಘಟನೆ ನಡೆಯದಂತೆ ಅವಕಾಶಗಳು ಮಾಡಿಕೊಡ್ಲೇಬಾರದು ಅನ್ನೋ ನಿಟ್ಟಿನಲ್ಲಿ ಮುಂಜಾಗ್ರತಾ ಕ್ರಮವಾಗಿ ಎಲ್ಲಾ ಕಡೆ ಸೆಕ್ಯೂರಿಟಿನ ಬೀಫ್ ಅಪ್ ಮಾಡಲಾಗಿದೆ ಅನ್ನೋದು ತಿಳಿದು ಬರ್ತಾ ಇದೆ. ಇದು ಮೋದಿ ಅವರ ಪ್ರಮಾಣ ವಚನಕ್ಕೆ ಬೇಕಾಗಿರುವಂತಹ ಭದ್ರತೆ. G20 ಮಾದರಿಯಲ್ಲೇ ಭದ್ರತೆಯನ್ನ ಕೊಡೋದಕ್ಕೆ ಬೇಕಾಗಿರೋ ಬ್ಲೂ ಪ್ರಿಂಟ್ ಅನ್ನ ಕೂಡ ಮಾಡಲಾಗಿದೆ. ಎಕ್ಸಿಕ್ಯೂಷನ್ ಕೂಡ ಹಾಗೆ ಆಗ್ತಾ ಇದೆ. ಡೀಟೇಲ್ಸ್ ಕೊಡ್ತಾರೆ, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ಶಬೀರ್. ಕೊನೆ ಹಂತದ ಭದ್ರತೆಯ ರಿವ್ಯೂ ಹೇಗೆ ಸಾಗ್ತಾ ಇದೆ, ಜೊತೆಗೆ ಪಬ್ಲಿಕ್ ಅಡ್ವೈಸರಿಗಳು ಏನೇನು ಕೊಡಲಾಗಿದೆ, ಹಾಗೆ ಕೊನೆ ಹಂತದಲ್ಲಿ ರಿವ್ಯೂ ಮೀಟಿಂಗ್ ಅನ್ನ ಹೇಗೆ ಮಾಡ್ತಾ ಇದ್ದಾರೆ ಅಂತ. ಮಮತಾ, ಪ್ರಧಾನಮಂತ್ರಿಗಳ ಪ್ರಮಾಣ ವಚನ ಕಾರ್ಯಕ್ರಮ ಆಗಿರುವಂಥ ಹಿನ್ನೆಲೆಯಲ್ಲಿ ಸಹಜವಾಗಿ ಭದ್ರತೆಯನ್ನು ಹೆಚ್ಚು ಮಾಡುವಂಥ ಕೆಲಸವನ್ನು ಈಗ ಮಾಡಲಾಗ್ತಾ ಇರುವಂಥದ್ದು. ಒಟ್ಟು 5 ಹಂತದಲ್ಲಿ ಭದ್ರತೆಯನ್ನು ಕೊಡಲಾಗ್ತಿದೆ ಅನ್ನುವಂಥ ಮಾಹಿತಿಗಳು ಬರ್ತಾ ಇದ್ದಾವೆ. ಮುಖ್ಯವಾಗಿ ಪ್ರಮಾಣ ವಚನ ಕಾರ್ಯಕ್ರಮ ನಡೆಯುವಂಥ ರಾಷ್ಟ್ರಪತಿ ಭವನ ಏನಿದೆ ಅಲ್ಲಿ 3 ಹಂತದ ಭದ್ರತೆಯನ್ನು ಈಗ ನಿಯೋಜನೆ ಮಾಡಲಾಗ್ತಾ ಇರುವಂಥದ್ದು. ಇದರ ಜೊತೆಗೆ ವಿದೇಶಿ ಗಣ್ಯರು ಏನು ದೆಹಲಿಯ ಬೇರೆ ಬೇರೆ ಭಾಗದಲ್ಲಿರುವಂಥ 5 ಸ್ಟಾರ್ ಹೋಟೆಲ್ಗಳಲ್ಲಿ ಉಳ್ಕೊಳ್ತಿದ್ದಾರೆ ಅಲ್ಲಿ 1 ಹಂತದ ಭದ್ರತೆಯನ್ನು, ಮತ್ತೆ ವಿದೇಶಿ ಗಣ್ಯರು ಸೇರಿದಂತೆ ಪ್ರಮುಖ ಗಣ್ಯರು ಓಡಾಡುವಂಥ ರಸ್ತೆಗಳೇನಿದ್ದಾವೆ ಅಲ್ಲಿ 1 ಹಂತದ ಭದ್ರತೆಯನ್ನು ನಿಯೋಜನೆ ಮಾಡಿರುವಂಥದ್ದು. ಒಟ್ಟು 5 ಹಂತದಲ್ಲಿ ಕೆಲಸ ಮಾಡ್ತಾ ಇರುವಂಥದ್ದು. ಪ್ರಧಾನಮಂತ್ರಿಗಳು ಕಾರ್ಯಕ್ರಮಕ್ಕೆ ಬರುವಂಥ ಸಂದರ್ಭದಲ್ಲಿ ಅಥವಾ ಪ್ರಧಾನಮಂತ್ರಿಗಳು ಇರುವಂಥ ಪ್ರದೇಶವನ್ನು ಈಗಾಗಲೇ SPG ಟೇಕ್ ಓವರ್ ಮಾಡ್ಕೊಂಡಿರುವಂಥದ್ದು. ಅಲ್ಲಿ ಭದ್ರತಾ ಪರಿಶೀಲನೆಯನ್ನು ಕೂಡ ಮಾಡಲಾಗ್ತಾ ಇರುವಂಥದ್ದು. ಇದ್ರ ಜೊತೆಗೆ ರಾಷ್ಟ್ರಪತಿ ಭವನದ ಸುತ್ತಮುತ್ತಲೂ ಕೂಡ ಸ್ನೈಪರ್ಗಳನ್ನು ಕೂಡ ನಿಯೋಜಿಸುವಂಥ ಕೆಲಸವನ್ನು ಮಾಡಲಾಗಿರುವಂಥದ್ದು. ಮತ್ತೆ ಗುಪ್ತಚರ ಇಲಾಖೆಯನ್ನು ಕೂಡ ಹೆಚ್ಚಿನ ಪ್ರಮಾಣದಲ್ಲಿ ನಿಯೋಜಿಸುವಂಥ ಕೆಲಸವನ್ನು ಕೂಡ ಮಾಡಲಾಗಿದೆ. ಇದು ಇಡೀ ಒಂದು ಜಾಗತಿಕ ಮಟ್ಟದಲ್ಲಿ ದೊಡ್ಡ ಕಾರ್ಯಕ್ರಮ ಆಗಿರುವಂಥದ್ದು. ಇಡೀ ದೇಶದ ಬೇರೆ ಬೇರೆ ದೇಶಗಳು ಕೂಡ ಭಾರತದತ್ತ ನೋಡುವಂಥ ಕಾರ್ಯಕ್ರಮ ಆಗಿರುವಂಥ ಹಿನ್ನೆಲೆಯಲ್ಲಿ ಇಲ್ಲಿ ಆ ದಿನದಂದು ಯಾವುದೇ ರೀತಿಯಾದಂತಹ ಅವಘಡಗಳು ಆಗಬಾರದು ಅನ್ನುವಂಥ ಕಾರಣಕ್ಕೆ ಎಚ್ಚರಿಕೆಯನ್ನು ವಹಿಸುವಂತ ಕೆಲಸವನ್ನ ಕೂಡ ಮಾಡಲಾಗ್ತಾ ಇರುವಂತದ್ದು. ದೊಡ್ಡ ಪ್ರಮಾಣದಲ್ಲಿ ಭದ್ರತೆಯನ್ನು ಕೂಡ ಈಗ ನಿಯೋಜಿಸುವಂತ ಕೆಲಸವನ್ನ ಮಾಡಲಾಗ್ತಾ ಇದೆ. ಓಕೆ ಶಬೀರ್, ಥ್ಯಾಂಕ್ ಯು. ತಮ್ಮ ಎಲ್ಲ ಮಾಹಿತಿಗಾಗಿ ಧನ್ಯವಾದ. ಜೊತೆಗೆ ವಿದೇಶಿ ಗಣ್ಯರು ಬರ್ತಾ ಇರೋದ್ರಿಂದ ಮ್ಯಾಕ್ಸಿಮಮ್ ಪ್ರೊಟೆಕ್ಷನ್ ಅನ್ನು ಕೊಡಬೇಕಾಗುತ್ತೆ. ಅದು ದೇಶದ ಕರ್ತವ್ಯ ಕೂಡ ಹೌದು. ಹಾಗಾಗಿ ಸಹಜವಾಗೇ ಇಷ್ಟೆಲ್ಲ ಭದ್ರತೆಯನ್ನು ಕೈಗೊಂಡಿದ್ದಾರೆ.